ನಮಸ್ಕಾರ ಸ್ನೇಹಿತರೆ, ಹೆಡ್ಜಿಂಗ್ ಸ್ಟಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು 25/12/2024. ಬನ್ನಿ ನಾಳೆಯ ಮಾರ್ಕೆಟ್ ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ ಏನಾಗಿದೆ ಅಂತ ನೋಡೋಣ. ಮತ್ತು ನಾಳೆ ಮಾರ್ಕೆಟಲ್ಲಿ ಹೆಂಗೆ ನಾವು ಪ್ರಿಪೇರ್ ಮಾಡಬೇಕು, ಯಾವ ಥರ ಸ್ಟ್ರಾಟಜೀಸ್ನ ನಾವು ಡಿಪ್ಲಾಯ್ ಮಾಡಬೇಕು ಅನ್ನೋದನ್ನ ಚೆಕ್ ಮಾಡೋಣ ಅಂತೆ. ಮೊದಲನೇದಾಗಿ ಮಾರ್ಕೆಟು ದೆರ್ ವಾಸ್ ಎ ಕಂಟಿನ್ಯೂಸ್ ಬೇರಿಶ್, ಅಂದರೆ ಆಲ್ಮೋಸ್ಟ್ 16ನೇ ತಾರೀಕು ಡಿಸೆಂಬರಿಂದ ಮಾರ್ಕೆಟ್ ಬೀಳ್ಲಿಕ್ಕೆ ಶುರು ಆಯಿತು. ಅದಕ್ಕಿಂತ ಮುಂಚೆ 22 ನವೆಂಬರ್ ಗ್ಯಾಪ್ ಅಪ್ ಫಾರ್ಮೇಷನ್ ಆಗಿತ್ತು. ಪ್ರೈಸಸ್ ಮೇಲೆ ಹೋಗುತ್ತೆ ಅಂತ ಅಂದ್ಕೊಂಡ್ವಿ, ಬಟ್ ಮಾರ್ಕೆಟ್ ಮೇಲ್ಗಡೆ ಟಾರ್ಗೆಟ್ನ ತಾಕಲೇ ಇಲ್ಲ. ಅದೇ ಥರ ಮಾರ್ಕೆಟ್ ಏನಾಯಿತು, ನೆಕ್ಸ್ಟ್ ಇಲ್ಲಿ ಗ್ಯಾಪ್ ಡೌನ್ ಆಗಿ ಮತ್ತೆ ಕೆಳಗಡೆ ಬರ್ತಾ ಇದೆ. ಸೊ ಎಲ್ಲಿ ತನಕ ಟಾರ್ಗೆಟ್ ಅಂತ ಗೊತ್ತಾದಾಗ 23,269. ಸೊ ಪ್ರೈಸಸ್ ನನಗೆ ಇಲ್ಲಿ ಏನಾಯಿತು ಅಂದರೆ ಟೋಟಲಿ ಎರಡು ರೇಂಜ್ ಸಿಕ್ಕಿದೆ, ಇಲ್ಲಿಗೆ ಹೋಗಲ್ಲ ಇಲ್ಲಿಗೆ ಬೀಳಲ್ಲ ಅಂತ. ಸೊ ಇದು ಎರಡು ಜಾಗದಲ್ಲೂ ಕೂಡ ನಾನು ಟ್ರೇಡ್ಸ್ ಹಾಕ್ಬಿಟ್ಟು ಒಂದು ಸೈಡ್ ವೇ ಸ್ಟ್ರಾಟಜಿ ಆದ ಐರನ್ ಕಾಂಡಾರ್, ಆ ಸ್ಟ್ರಾಟಜಿನ ಡಿಪ್ಲಾಯ್ ಮಾಡಿ ಒಂದು ಸಣ್ಣ ಪುಟ್ಟ ರೆವೆನ್ಯೂನ ನಾನು ಜನರೇಟ್ ಮಾಡ್ಕೋಬೋದು ಫಾರ್ ಎ ಪೀರಿಯಡ್ ಆಫ್ 1 ವೀಕ್. ಸೊ ಕಂಟಿನ್ಯೂಸ್ 2 ಡೇಸ್ ಡೋಜ್ ಆಗಿದ್ದಿಲ್ಲ ಸರ್, ಹರಾಮಿ ಪ್ಯಾಟರ್ನ್ ಆಗಿದೆ. ಸೊ ಗುರುವಾರ ಏನಾರು ಆಗ್ಬೋದಾ? ಒಂದು ಆಗೋ ಸಾಧ್ಯತೆಗಳು ತುಂಬಾ ಇದೆ. ಏನು ಅಂದರೆ ಒಂದು ಸೈಡ್ ಮೊಮೆಂಟಮ್ ಆಗುತ್ತೆ, ಅಂದರೆ ಒಂದಾ ಮಾರ್ಕೆಟ್ ಅಗ್ರೆಸಿವ್ ಆಗಿ ಮೇಲೆ ಹೋಗುತ್ತೆ ಅಥವಾ ಮಾರ್ಕೆಟು ಅಗ್ರೆಸಿವ್ ಆಗಿ ಕೆಳಗೆ ಬೀಳುತ್ತೆ. ಎರಡಲ್ಲಿ ಯಾವ್ದು ಬೇಕಾದ್ರೆ ಆಗ್ಬೋದು. ಆ್ಯಂಡ್ ಇನ್ ಕೇಸ್ ಅದು ಆಗಲಿಲ್ಲ ಅಂದರೆ 3 ಡೇಸ್ ಕಂಟಿನ್ಯೂಸ್ ಡೋಜಿ ಆಯಿತು ನೋಡ್ರಿ. ಕೆಲವೊಂದು ಸತಿ ಏನಾಗುತ್ತೆ, 6th ಡಿಸೆಂಬರಿಂದ 12th ಡಿಸೆಂಬರ್ ತನಕ ಕಂಟಿನ್ಯೂಸ್ಲಿ ಸೈಡ್ ವೇಸ್ ಆಗಿತ್ತು. ಆ್ಯಂಡ್ ದೆನ್ ಯು ಆರ್ ಏಬಲ್ ಟು ಸಿ ವಿ ಶೇಪ್ ರಿಕವರಿ ಅಂತ ಹೇಳ್ತಾರೆ. ಸೊ ಈ ಥರ ಫಾರ್ಮೇಷನ್ಸ್ ಆಗೋ ಸಾಧ್ಯತೆಗಳಿದೆ. ಒಂದು ಲಾಂಗ್ ಅಪ್ಪರ್ ಶ್ಯಾಡೋ ಆಗುತ್ತೆ, ಇಲ್ಲಾಂದರೆ ಲಾಂಗ್ ಲೋಯರ್ ಶ್ಯಾಡೋ ಆಗುತ್ತೆ. ಸೊ ಕಾದು ನೋಡಬೇಕಾಗತ್ತೆ ನಾಳೆ ಗುರುವಾರ ಯಾವ ಥರ ಮಾರ್ಕೆಟ್ ಮೊಮೆಂಟಮ್ ಆಗುತ್ತೆ ಅಂತ. ಮಂತ್ಲಿ ಎಕ್ಸ್ಪೈರಿ ಕೂಡ ಇದೆ ಫಾರ್ ನಿಫ್ಟಿ. ಸೊ ವಿ ಜಸ್ಟ್ ಹ್ಯಾವ್ ಟು ವೆಯ್ಟ್ ಆ್ಯಂಡ್ ವಾಚ್. ಇದು ಮೊದಲನೇದು. ಸೊ ಚಾಣಕ್ಯ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಏನಿದೆ ಅಂತ ನಾನು ಹೇಳ್ಬಿಡ್ತೀನಿ. ಚಾಣಕ್ಯ ಸಪೋರ್ಟ್ ಬಂದ್ಬಿಟ್ಟು 23,650 ಸಪೋರ್ಟ್ ಆದರೆ, ಚಾಣಕ್ಯ ರೆಸಿಸ್ಟೆನ್ಸ್ ಬಂದ್ಬಿಟ್ಟು 23,950. ಇದು ಚಾಣಕ್ಯ ರೆಸಿಸ್ಟೆನ್ಸ್. ಸೊ ಇಷ್ಟರಲ್ಲೇ ಕೂಡ ನಾವು ಟ್ರೇಡ್ನ ಡಿಪ್ಲಾಯ್ ಮಾಡಬಹುದು. ಅಕಸ್ಮಾತ್ ಯಾವ್ದಾದ್ರು ಮಾರ್ಕೆಟ್ ಒಂದು ಸೈಡ್ ಹಿಡಿತು ಅಂದರೆ ಅಲ್ಲಿ ನಾವು ಫೈರ್ ಫೈಟಿಂಗ್ ಅಥವಾ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಟ್ರೇಡಿಂಗ್ನ ಮಾಡ್ತೀವಿ. ನೆಕ್ಸ್ಟು ಇದೇ ಟ್ರೇಡ್ಸ್ನ ನಾನು 5 ನಿಮಿಷ ಚಾರ್ಟಲ್ಲಿ ಟ್ರೇಡ್ ಮಾಡೋದಾಗಿದ್ದಿದ್ರೆ ಎಲ್ಲಿ ಏನಾದ್ರು ಎಕ್ಸ್ಟ್ರೀಮ್ ಕಂಡೀಷನ್ಸ್ ಇತ್ತಾ, ಎಕ್ಸಾಕ್ಟ್ಲಿ ಮಾರ್ಕೆಟು ಕ್ಲೋಸಿಂಗ್ ಟೈಮ್ನಲ್ಲಿ ಅಂದರೆ 3:25ಗೆ ದರ್ ವಾಸ್ ಎ ಬಿಗ್ ಡ್ರಾಪ್ ಮಾಡಿಬಿಟ್ಟು ಒಂದು ಲಾಂಗ್ ಅಪ್ಪರ್ ಶ್ಯಾಡೋ ಬಂದಿದೆ. ಸೊ ಈ ಅಪ್ಪರ್ ಶ್ಯಾಡೋದೊಂದು ಲೈನ್ ಹಾಕಿದ್ರೆ ಎಲ್ಲೂ ನನಗೆ ಡಿಮ್ಯಾಂಡ್ ಝೋನ್ ಹತ್ರ ಎಲ್ಲೂ ತಾಗ್ತಲ್ಲ. ಸೊ ದರ್ ಇಸ್ ನೋ ಆಪರ್ಚುನಿಟಿ. ಅವತ್ತಿನ ದಿವಸ ಬೆಳಗ್ಗೆ 9 ಕಾಲ್ಗೆ ಮಾರ್ಕೆಟ್ ಶುರು ಆದಾಗ ಮಾರ್ಕೆಟ್ ದರ್ ವಾಸ್ ಸೈಡ್ ವೇಸ್. ಬಟ್ ನೀವು ಅಬ್ಸರ್ವ್ ಮಾಡಿದ್ರೆ ಕಂಟಿನ್ಯೂಸ್ಲಿ 1, 2, 3, 4, 5, 6 ಲೋಯರ್ ಶ್ಯಾಡೋ ಒಂದೇ ಕಡೆ ಇದೆ. ಸೊ ಈ ಕಡೆ ಗಾನ್ ಫಾರ್ ಎ ಬೈ ಟ್ರೇಡ್, ಮೊದಲನೇ ಆಪರ್ಚುನಿಟಿ. ಅದಾದಮೇಲೆ ಮಾರ್ಕೆಟ್ ಏನಾಯಿತು, ದೆರ್ ವಾಸ್ ಎ ಬಿಗ್ ಡ್ರಾಪ್. ಸರ್ ನಾವು ಮತ್ತೆ ಇಲ್ಲಿಂದ ಹೋಗುತ್ತೆ ಸರ್, ಪ್ರಯರ್ ಟ್ರೆಂಡ್ ಬಂದಿದೆ, ಒಂದು ರಿವರ್ಸಲ್ ಕನ್ಫರ್ಮೇಷನು, 2 ರಿವರ್ಸಲ್ ಕನ್ಫರ್ಮೇಷನು, 3 ರಿವರ್ಸಲ್ ಕನ್ಫರ್ಮೇಷನು. ಸೊ 1, 2, 3 ಆಪರ್ಚುನಿಟಿಲೂ ಕೂಡ ನಾನು ಎಂಟ್ರಿ ತೊಗೋತೀನಿ. ತೊಗೊಂಡಾದ್ಮೇಲೆ ಪ್ರೈಸ್ ಏನಾಗುತ್ತೆ, ಇಟ್ ಹಸ್ ಗಾನ್ ಅಪ್. ಸೊ ಒಂದಾ ಈ ಜಾಗದಲ್ಲಿ, ಯಾಕೆ ಕನ್ವರ್ಷನ್ ಝೋನ್ ನೋಡ್ರಿ, ಕನ್ವರ್ಷನ್ ಝೋನು ಅಥವಾ ಈ ಜಾಗದಲ್ಲಿ, ಇದು ಎರಡರಲ್ಲಿ ಯಾವುದಾದ್ರೂ ಒಂದು ಆಪರ್ಚುನಿಟಿ ವಿ ಕ್ಯಾನ್ ಟೇಕ್. ಆ್ಯಂಡ್ ಪ್ರೈಸಸ್ ಮಾರ್ಕೆಟು ಮೇಲೆ ಹೋಗಿದೆ. ಆ್ಯಂಡ್ ಅದಾದ್ಮೇಲಿಂದ ಮತ್ತೆ ಬೀಳುತ್ತಲ್ಲ ಸರ್, ಅದು ಹೆಂಗೆ ನೀವು ಆಪರ್ಚುನಿಟಿ ಕಂಡು ಹಿಡಿತೀರ ಅಂದರೆ, ಆ್ಯಸ್ ಯೂಶುವಲ್ ದರ್ ವಾಸ್ ಅನ್ ಈವ್ನಿಂಗ್ ಸ್ಟಾರ್. ಅಲ್ಲಿ ಲೋಯೆಸ್ಟ್ ಪಾಯಿಂಟ್ ಹತ್ರ ಒಂದು ಪೆಂಡಿಂಗ್ ಆರ್ಡರ್ ಟ್ರಿಗರ್ ಮಾಡಿಸ್ತೀನಿ. ಇಲ್ಲಿ ನೋಡ್ರಿ, ರ್ಯಾಲಿ ಬೇಸ್ ರ್ಯಾಲಿ. ಸೊ ಈ ಜಂಕ್ಷನ್ ಏನಿದೆಯಲ್ಲ, ದಿಸ್ ಇಸ್ ಆಲ್ಸೋ ಎ ಕೈಂಡ್ ಆಫ್ ರೆಸಿಸ್ಟೆನ್ಸ್ ಟು ಸಪೋರ್ಟ್ ಅಥವಾ ಡಿಮ್ಯಾಂಡ್ ಅಥವಾ ಸಪ್ಲೈ ಝೋನ್. ಈ ಜಾಗದಲ್ಲೂ ಕೂಡ ನಂಗೆ ಪ್ರೈಸಸ್ ಏನಾಗಿದೆ, ಒಂದೇ ಜಾಗದಲ್ಲಿ ತಾಕಿ ತಾಕಿ ಕೆಳಗೆ ಬಿದ್ದಿದೆ. ಸೊ ಕಂಪಲ್ಸರಿ ಪ್ರೈಸಸ್ ಬೀಳತ್ತೆ ಅಂತಲೇ ನನಗೆ ಗೊತ್ತಾಯಿತು. ಸೊ 5 ಮಿನಿಟ್ಸ್ ಗ್ರಾಫಲ್ಲಿ ನಿಫ್ಟಿಲಿ ದೆರ್ ವಾಸ್ ಕ್ಲೋಸ್ ಟು 1, 2, 3, 4, 5. ಅವತ್ತಿನ ದಿವಸ 5 ಆಪರ್ಚುನಿಟಿಗಳು, 5, 6ನೇದು ಆಲ್ಮೋಸ್ಟ್ 6 ಆಪರ್ಚುನಿಟೀಸ್ ಸಿಕ್ಕಿದೆ ಫಾರ್ ಇಂಟ್ರಾಡೇ ಸ್ಕಾಲ್ಪಿಂಗ್. ಇದಾಯಿತು ನಿಫ್ಟಿ. ನೆಕ್ಸ್ಟ್ ಬ್ಯಾಂಕ್ ನಿಫ್ಟಿಗೆ ಬಂದರೆ, ಬ್ಯಾಂಕ್ ನಿಫ್ಟಿಯಲ್ಲಿ ಆ್ಯಸ್ ಯೂಶುವಲ್ ಮಾರ್ಕೆಟು ಗೆಟಿಂಗ್ ಇನ್ ಟು ಡೈಲಿ ಚಾರ್ಟ್. ಮಾರ್ಕೆಟ್ ಅಲ್ಲೂ ಕೂಡ ಹರಾಮಿ ಪ್ಯಾಟರ್ನ್ ಆಗಿದೆ, ಅಂದರೆ ಇದಕ್ಕೆ ಇನ್ಸೈಡ್ ಬಾರ್ ಅಂತಲೂ ಕರಿಬೋದು. ಏನು ರೀಸನ್ ಅಂದರೆ 2 ಡೇಸ್ ಕಂಟಿನ್ಯೂಸ್ ಆಗಿ ಮಾರ್ಕೆಟು ಬಿಟ್ವೀನ್ ದ ಬಾಡಿ ಇದೆ, ಯಾವ್ದಾದ್ರು ಒಂದು ಕಡೆ ಬ್ರೇಕ್ಔಟ್ ಆಗೇ ಆಗುತ್ತೆ. ಸೊ ಇದಕ್ಕೆ ಕ್ರೆಡಿಟ್ ಬೇಸ್ಡ್ ಸ್ಟ್ರಾಟಜೀಸ್ನ ಡಿಪ್ಲಾಯ್ ಮಾಡ್ಬೋದು. ಕ್ರೆಡಿಟ್ ಬೇಸ್ಡ್ ಸ್ಟ್ರಾಟಜೀಸ್ ಅಂದರೆ ಏನೋ, ಅಟ್ ದ ಮನಿ ಕಾಲ್ ಬೈ, ಅಟ್ ದ ಮನಿ ಪುಟ್ ಬೈ ಅಂಥ ಸ್ಟ್ರಾಟಜೀಸು ನಾವು ಡಿಪ್ಲಾಯ್ ಮಾಡ್ಬೋದು. ನಮ್ಮದ್ರಲ್ಲಿ ಬೇಸ್ ಸ್ಟ್ರಾಟಜೀಸ್ ಅಂತೆಲ್ಲ ಹೇಳ್ಕೊಡ್ತೀವಿ. ಪ್ರಾಬಬ್ಲಿ ಅದನ್ನು ಒಂದು ಸೈಡ್ ಹಾಕಿದ್ರೆ ಮಾರ್ಕೆಟ್ ಯಾವುದಾದ್ರೂ ಒಂದು ಕಡೆ ನಮ್ಗೆ ಅಗ್ರೆಸಿವ್ ಆಗಿ ಹೋಯ್ತು ಅಂದರೆ ಪ್ರಾಬಬ್ಲಿ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಎ ಡೀಸೆಂಟ್ ಅಮೌಂಟ್ ಆಫ್ ರಿಟರ್ನ್ಸ್. ಸೊ ಇದು ಬ್ಯಾಂಕ್ ನಿಫ್ಟಿ. ಚಾಣಕ್ಯ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಒಂದು 51,000ಅಲ್ಲಿ ಸಪೋರ್ಟ್ ಆಯಿತು ಅಂದರೆ 51,400ಅಲ್ಲಿ ರೆಸಿಸ್ಟೆನ್ಸ್. ಒಂದು ಚಾಣಕ್ಯ ಸಪೋರ್ಟ್ ಮತ್ತು ಚಾಣಕ್ಯ ರೆಸಿಸ್ಟೆನ್ಸ್. ಇದಾದಮೇಲೆ 5 ನಿಮಿಷ ಚಾರ್ಟ್ ಪ್ರಕಾರ ಮಾರ್ಕೆಟ್ ಏನಾಗಿದೆ, ದಿಸ್ ಇಸ್ ದ ಹೈಯೆಸ್ಟ್ ಆಪರ್ಚುನಿಟಿ. ಒಂದು ಯಾಕೆ ರಿವರ್ಸಲ್ ಆಗಿದೆ,
ರಿಜೆಕ್ಷನ್ ಆಯಿತು, ಬಂದ್ಬಿಟ್ಟು ರಿಜೆಕ್ಷನ್ ಆಗಿದೆ. ಸೊ ಆ ಜಾಗದಲ್ಲೆಲ್ಲ ನಾವು ಆಪರ್ಚುನಿಟೀಸ್ನ ಹುಡುಕಿದ್ರೆ ಇಟ್ ಇಸ್ ಅ ಫ್ಯಾಂಟಾಸ್ಟಿಕ್ ಟ್ರೇಡ್. ನೋಡ್ರಿ ಎಷ್ಟು ಸತಿ ತಾಕಿ 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 ರಿವರ್ಸಲ್ ಆಗಿದೆ. ಇದು ಡ್ರಾ ಮಾಡ್ತಾ ಇರೋ ಒಂದೇ ಇಂಟೆನ್ಷನು ಮಾರ್ಕೆಟ್ ಕ್ಲೋಸ್ ಆದಮೇಲೆ ಟ್ರೇಡ್ ಮಾಡೋದಲ್ಲ ಸರ್. ಮುಂಚೆನೇ ನಮ್ಗೆ ಇವೆಲ್ಲ ಗೊತ್ತಾಗತ್ತಾ ಅಂದರೆ ಡೆಫಿನೆಟ್ಲಿ ಗೊತ್ತಾಗತ್ತೆ. ನೀವು ಈ ಥರ ಎಷ್ಟು ಸತಿ ನೀವು ಕನೆಕ್ಟ್ ಮಾಡಿಕೊಂಡು ಡ್ರಾ ಮಾಡ್ತೀರಾ ಪ್ಯಾಟ್ರನ್ಸ್ನ, ಫ್ಯೂಚರಲ್ಲಿ ಇದೇ ಪ್ಯಾಟ್ರನ್ಸ್ ರಿಪೀಟ್ ಆಗುತ್ತೆ. ಈ ಥರ ಆದಾಗ ನಾನು ಹಿಂಗೆ ಮಾಡ್ತೀನಿ ಅಂತ ನೀವು ಯು ಕ್ಯಾನ್ ಗೆಟ್ ಇನ್ ಟು ದಿ ರೆಸ್ಪಾನ್ಸ್ ಬೇಸ್ಡ್ ಸಿನಾರಿಯೋಸ್ ಸಿಚುಯೇಷನ್ಸ್. ಈಗ ಏನಾಗುತ್ತೆ ಅಂದರೆ ಮಾರ್ಕೆಟಲ್ಲಿ ಎಷ್ಟೊಂದು ಜನ ರಿಯಾಕ್ಟ್ ಮಾಡ್ತಾರೆ, ದೇ ಡೋಂಟ್ ರೆಸ್ಪಾಂಡ್. ಸೊ ಇಂಥ ಟೈಮ್ನಲ್ಲಿ ನಾವು ರೆಸ್ಪಾಂಡ್ ಮಾಡೋದನ್ನ ಕಲಿಬೇಕು ಅಂದರೆ ಈ ಥರ ಪ್ಯಾಟ್ರನ್ಸ್ನ ಕನ್ಸೆಪ್ಟ್ ಮಾಡೋದು ಕಲಿಬೇಕು. ಓನ್ಲಿ ಆನ್ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಝೋನ್. ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಝೋನ್ ಇಸ್ ವಾಟ್ ಇಸ್ ವೆರಿ ಇಂಪಾರ್ಟೆಂಟ್. ಅದೇ ಥರ ಅಪ್ಪರ್ ಸೈಡ್ ಎಲ್ಲರೂ ಸಿಗತ್ತಾ ಸರ್ ಅಂದರೆ ಒಂದು ಈವ್ನಿಂಗ್ ಸ್ಟಾರ್ ಇಲ್ಲಿ ಆಗಿದೆ, ಕರೆಕ್ಟಾ? ಸೊ ಈವ್ನಿಂಗ್ ಸ್ಟಾರ್ ಹತ್ರ ನಾನು ಏನು ಮಾಡ್ತೀನಿ, ಹೈಯೆಸ್ಟ್ ಪಾಯಿಂಟ್ ಲೋಯೆಸ್ಟ್ ಪಾಯಿಂಟ್ ಹತ್ರ ಒಂದು ಕನೆಕ್ಟ್ ಮಾಡ್ತೀನಿ. ಈ ಸ್ಪಾಟ್ ನೋಡ್ರಿ, ಇಲ್ಲಿ ತಾಕ್ಬಿಟ್ಟು ಕೆಳಗೆ ಬಿದ್ದಿದೆ, ಹೈಯೆಸ್ಟ್ ಪ್ರಾಬಬಿಲಿಟೆಡ್ ಪ್ರೈಸಸ್ ಬೀಳತ್ತೆ. ಎಲ್ಲಿ ತನಕ ಬೀಳತ್ತೆ ನೋಡ್ರಿ, ಈ ಕ್ಯಾಂಡ್ಲಿಂಗ್ ಆಯ್ತಾ, ಕಣ್ಣು ಮುಚ್ಕೊಂಡು ನಾನು ರಿವರ್ಸ್ ಮಾಡಲೇಬೇಕು. ಕಂಟಿನ್ಯೂಸ್ ಲೋಯರ್ ಶಾಡೋಸ್, ಮೂರನೇ ಸತಿ ಹಿಂದೆ ಮುಂದೆ ನೋಡಾಗಲ್ಲ, ಇಲ್ಲಿ ಬಂದಾಗ ಟಕ್ ಅಂತ ಬೈ ಮಾಡಬೇಕು. ಪ್ರೈಸಸ್ ವಿಲ್ ಸ್ಟಾರ್ಟ್ ಶೂಟಿಂಗ್ ಅಪ್. ಸೊ ನಾಳೆ ಏನಾಗ್ಬೋದು ಸರ್ ಬ್ಯಾಂಕ್ ನಿಫ್ಟಿ ಅಂತ ಕೇಳಿದ್ರೆ, ಒನ್ ಸೈಡ್ ಹೋಗತ್ತೆ, ಮೋಸ್ಟ್ಲಿ ಆನ್ ದಿ ಕಾಲ್ ಸೈಡ್. ನೋಡೋಣ ನಿಜವಾಗ್ಲೂ ಮಾರ್ಕೆಟ್ ಮೇಲೆ ಹೋಗುತ್ತಾ ಕಾಲ್ ಸೈಡು. ಅದೇ ಥರ ನಾವೇನು ಮಾಡಿದ್ದೀವಿ, ಮಾರ್ಕೆಟ್ ಮೇಲೆ ಹೋಗುತ್ತೆ ಕೆಳಗೆ ಬೀಳುತ್ತೆ ಅನ್ನೋಕ್ಕೆ ಒಂದು ಲೆಂತ್ ಆಫ್ ದಿಸ್ ಪರ್ಟಿಕ್ಯುಲರ್ ಏರಿಯಾ ಏನಿದೆಯಲ್ಲ, ಇದನ್ನ ಕನೆಕ್ಟ್ ಮಾಡಿಕೊಂಡು ವಿ ಜಸ್ಟ್ ಹ್ಯಾವ್ ಡಿಪ್ಲಾಯ್ಡ್ ಇಟ್ ಆನ್ ದಿ ಲೋಯರ್ ಸೈಡ್. ಸೊ ಪ್ರೈಸಸ್ ಏನಾದ್ರು ಕೆಳಗೆ ಬಿತ್ತು ಅಂದರೆ ನಮ್ಮ ಟಾರ್ಗೆಟು 50,091 ಬೇಸ್ಡ್ ಆನ್ ಮಿಡ್ ವೇ ಮೆಜರಿಂಗ್ ಗ್ಯಾಪ್. ನೆಕ್ಸ್ಟ್ ಫಿನ್ ನಿಫ್ಟಿ ಏನಾಗ್ತದೆ ನೋಡೋಣ ಬನ್ನಿ. ಫಿನ್ ನಿಫ್ಟಿಯಲ್ಲೂ ಸಹ ಅದೇ ಟೆಕ್ನಿಕ್ಕು, ಅದೇ ಸ್ಟ್ರಾಟಜಿ, ಅದೇ ವಿಂಡೋಸು. ಆದರೆ ಇಲ್ಲಿ ಏನಾಗಿದೆ ಅಂದರೆ ಅಲ್ಲೂ ಹರಾಮಿ ಆಗಿದೆ, ಬುಲ್ಲಿಶ್ ಹರಾಮಿ ಆಗಿದೆ, ವಿಚ್ ಇಸ್ ನಾಟ್ ಸಿಗ್ನಿಫಿಕೆಂಟ್. ವಿಂಡೋಸ್ ಕೆಳಗಡೆ ಬುಲ್ಲಿಶ್ ಪ್ಯಾಟ್ರನ್ಸ್ ಯಾವುದೂ ವರ್ಕ್ ಆಗಲ್ಲ. ಅದೇ ಥರ ವಿಂಡೋಸ್ ಮೇಲ್ಗಡೆ ಯಾವ ಬೇರಿಶ್ ಪ್ಯಾಟ್ರನ್ಸು ವರ್ಕ್ ಆಗಲ್ಲ. ಸೊ ಮಾರ್ಕೆಟ್ ಏನಾಗ್ಬೋದು ಸರ್ ಹಾಗಿದ್ರೆ ಅಂತ ಕೇಳಿದ್ರೆ, ಸೇಮು ಮಾರ್ಕೆಟು ಬೇರಿಶ್ ಹೋಗೋ ಸಾಧ್ಯತೆಗಳಿದೆ ಅಂತ. ಇಲ್ಲಿಂದ ಇಲ್ಲಿ ನಮ್ದು ಏನು ಡಿಸ್ಟೆನ್ಸ್ ಇದೆ, ಆ ಡಿಸ್ಟೆನ್ಸ್ನ ಕೆಳಗಡೆ ಯು ಕ್ಯಾನ್ ಯೂಸ್ ಇಟ್ ಆಸ್ ಎ ಟಾರ್ಗೆಟ್. ಸೊ ಅಪ್ ಟು ಮಾರ್ಕೆಟು 23,104 ಈ ರೇಂಜಿಗೆ ಬಂದ್ಬಿಟ್ಟೆ ಇಟ್ ಮೇ ಶೋ ಸಮ್ ಆಕ್ಟಿವಿಟಿ. ಸೊ ಫಿನ್ ನಿಫ್ಟಿಲಿ ಬೇರಿಶ್ ಇದೆ, ಬ್ಯಾಂಕ್ ನಿಫ್ಟಿಲಿ ಬುಲ್ಲಿಶ್ ಇದೆ ಅಂದರೆ ಅದು ಸಾಧ್ಯನೇ ಇಲ್ದಿರೋ ಮಾತು. ಸೊ ಇಟ್ ಇಸ್ ಟೋಟ್ಲಿ ಇನ್ ದ ಕನ್ಫ್ಯೂಷನ್ ಸ್ಟೇಟ್. ಏನಾಗ್ಬೋದು ಅಂತ ಕಾದು ನೋಡೋಣ. ಗೆಟಿಂಗ್ ಇನ್ ಟು ಮಿಡ್ ಕ್ಯಾಪ್ ನಿಫ್ಟಿ. ಮಿಡ್ ಕ್ಯಾಪ್ ನಿಫ್ಟಿಲಿ ಏನಪ್ಪ ಆಗ್ತಾ ಇದೆ ಅದು ಡೈಲಿ ಚಾರ್ಟ್ ಅಂತ ಹೇಳಿದ್ರೆ, ದಿಸ್ ಇಸ್ ಕಾಲ್ಡ್ ಆಸ್ ಟ್ವೀಸರ್ ಬಾಟಮ್ ಅಂತ ಕರೀತಾರೆ. ಅಂದರೆ ಲಾಂಗ್ ಬೇರಿಶ್ ಕ್ಯಾಂಡಲು, ಪ್ರಯರ್ ಟ್ರೆಂಡ್ ಮಾರ್ಕೆಟ್ ಕೆಳಗಿಂದ ಮೇಲ್ ಬಂದಿದೆ ಒಂದು, ಇಲ್ಲಿ ಮಾರ್ಕೆಟು ಮೇಲಿಂದ ಕೆಳಗೆ ಬಂದಿದೆ ಒಂದು. ಪ್ರಯರ್ ಟ್ರೆಂಡ್ ಇಸ್ ಟಾಪ್ ಟು ಬಾಟಮ್, ಲಾಂಗ್ ಬೇರಿಶ್ ಕ್ಯಾಂಡಲ್, ಆ್ಯಂಡ್ ಅದರದ್ದು ಲೋಯೆಸ್ಟ್ ಪಾಯಿಂಟ್ ಏನಿದೆಯಲ್ಲ, ಬೋತ್ ದ ಪಾಯಿಂಟ್ಸ್ ಆರ್ ಬೀನ್ ಕನೆಕ್ಟೆಡ್ ಬೈ ದಿ ಸ್ಪಿನ್ನಿಂಗ್ ಟಾಪ್ ಆ್ಯಂಡ್ ದಿ ಕ್ಯಾಂಡಲ್. ಇದಕ್ಕೆ ಟ್ವೀಸರ್ ಬಾಟಮ್ ಅಂತ ಕರೀತಾರೆ. 90% ಅಕ್ಯುರೇಟು. ಕಣ್ಣು ಮುಚ್ಕೊಂಡು ಹೇಳ್ಬೋದು ಮಾರ್ಕೆಟ್ ಬುಲ್ಲಿಶ್ ಹೋಗುತ್ತೆ, ಹೋಗ್ದೇನೂ ಇರ್ಬೋದು. ಸೊ ನೀವೇನು ಮಾಡ್ರಿ, ಪ್ಲ್ಯಾನ್ ಎ, ಪ್ಲ್ಯಾನ್ ಬಿ, ಪ್ಲ್ಯಾನ್ ಸಿ. ಮೇಲೆ ಹೋಗುತ್ತೆ ಅಂತ ಟ್ರೇಡ್ ಹಾಕೋಬೇಕು, ಕೆಳಗೆ ಬಿದ್ದರೆ ನಾನು ಏನು ಮಾಡಲಿ ಅಂತಲೂ ಟ್ರೇಡ್ ಹಾಕೋಬೇಕು. ಪ್ಲ್ಯಾನ್ ಎ, ಪ್ಲ್ಯಾನ್ ಬಿ ನಿಮ್ಮ ಹತ್ರ ಕಂಪಲ್ಸರಿ ಇರಬೇಕು. ಒಂದು ಡೈರೆಕ್ಷನ್ ಹೋಗೇ ಹೋಗುತ್ತೆ. ಯಾಕೆ? ದಿಸ್ ಪ್ಯಾಟರ್ನ್ ಇಸ್ ಕಾಲ್ಡ್ ಆಸ್ ಟ್ವೀಸರ್ ಬಾಟಮ್. ಮಾರ್ಕೆಟ್ ಒಂದು ಸೈಡ್ ಹೋಗುತ್ತೆ, ಪ್ರಿಫರಬಲಿ ಆನ್ ದಿ ಬುಲ್ಲಿಶ್ ಸೈಡ್ ಇಸ್ ವಾಟ್ ಇಸ್ ಮೈ ಎಕ್ಸ್ಪೆಕ್ಟೇಷನ್. ಸೊ ಇದರನ್ನ ಚಾಣಕ್ಯ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಅಂತ ತೊಗೊಂಡ್ರೆ, ಒಂದು ಸಪೋರ್ಟು 12,650 ಸೊ ಪ್ರಾಬಬ್ಲಿ 12,650 ನಾವು ಪುಟ್ ಸೆಲ್ ಮತ್ತು ಪುಟ್ ಬೈನ ಹಾಕೋಬೋದು. ಅದೇ ಥರ ರೆಸಿಸ್ಟೆನ್ಸು 12,900 ಇದೆ, ಇದನ್ನು ಬ್ರೀಚ್ ಆಗೋ ಥರನೇ ಇದೆ. ಸೊ ಈ ಕಡೆ ನಾನೇನು ಮಾಡ್ತೀನಿ, 12,650ಗೆ ಪುಟ್ ಸೆಲ್ ಮಾಡಿಕೊಂಡು 12,900ಗೆ ಪ್ರಾಬಬ್ಲಿ ಕಾಲ್ ಸೆಲ್ನ ಮಾಡ್ಕೊಂಡು ಕೂತ್ಕೋತೀನಿ. ಇಟ್ ಈಸ್ ಸಮಥಿಂಗ್ ಲೈಕ್ ಎ ಸಿಂಥೆಟಿಕ್ ಫ್ಯೂಚರ್. ಮಾರ್ಕೆಟ್ ಮೇಲೆ ಹೋದರೆ ಕಾಲ್ ಬೈ ಪುಟ್ ಸೆಲ್ಲು, ಮಾರ್ಕೆಟ್ ಕೆಳಗೆ ಬಿದ್ದರೆ ಕಾಲ್ ಸೆಲ್ಲು ಮತ್ತು ಪುಟ್ ಬೈ. ಈ ಸಿಂಥೆಟಿಕ್ ಫ್ಯೂಚರ್ ಹಾಕ್ಕೊಂಡು ವಿ ಜಸ್ಟ್ ಹ್ಯಾವ್ ಟು ವೆಯ್ಟ್ ಆ್ಯಂಡ್ ವಾಚ್ ಮಾರ್ಕೆಟ್ ಯಾವ ದಿಕ್ಕಲ್ಲಿ ಹೋಗುತ್ತೆ ಅಂತ. ಇನ್ ಕೇಸ್ ರಿವರ್ಸ್ ಆಯಿತು ಅಂದರೆ ವಿ ಹ್ಯಾವ್ ಟು ಹೆಡ್ಜ್ ದ ಪೊಸಿಷನ್. ಇದಾಯಿತು ಮಿಡ್ ಕ್ಯಾಪ್ ನಿಫ್ಟಿ. ಫಾಲೋಡ್ ಬೈ ದಿಸ್ ವಿ ಹ್ಯಾವ್ ಸೆನ್ಸೆಕ್ಸ್. ಸೆನ್ಸೆಕ್ಸಲ್ಲಿ ಏನಾಗ್ತಾ ಇದೆ ಅಂದರೆ, ಸೇಮ್ ಲಾಜಿಕ್ ಹಾಕಿಟ್ಟಿದ್ದೆ, ಮಾರ್ಕೆಟು ಬೇರೆ ಸೈಡೇ ಇದೆ, 76,829 ಟಾರ್ಗೆಟ್ ಕೂಡ ಹೇಳ್ತಾ ಇದೆ, ಆ್ಯಂಡ್ ಇಟ್ ಈಸ್ ಅನ್ ಇನ್ಸೈಡ್ ಬಾರ್. ಸೇಮ್ ಇಲ್ಲೂ ಕೂಡ ನಾನು ಏನು ಮಾಡ್ತೀನಿ, ಎಕ್ಸ್ಪೈರಿ ಡೇ ಫ್ರೈಡೇಗೋಸ್ಕರ ಕ್ರೆಡಿಟ್ ಬೇಸ್ ಸ್ಟ್ರಾಟಜಿ ಯಾವುದಿದೆ, ಡಬ್ಲ್ಯೂ ಸ್ಟ್ರಾಟಜಿ ಅಂತ ನಾವು ಕರಿತೀವಿ. ಅಟ್ ದ ಮನಿಲಿ ಕಾಲ್ ಸೆಲ್ ಪುಟ್ ಸೆಲ್ ತೊಗೊಂಡು ಔಟ್ ಆಫ್ ಮನಿಲಿ ಕಾಲ್ ಬೈ ಪುಟ್ ಬೈ ಮಾಡೋದು. ಆ ಟೆಕ್ನಿಕ್ ಪ್ಯೂರ್ಲಿ ನಾವು ಏನು ಮಾಡ್ತೀವಿ ಅಂದರೆ, ಒಂದು ಮೆಂಟರ್ಶಿಪ್ ಕ್ಲಾಸಸ್ ಅಂತ ಮಾಡ್ತೀವಿ ಒಂದು, ಅದಲ್ಲದೆ
ರೆಗ್ಯುಲರ್ ಕ್ಲಾಸಸ್ ಶುಕ್ರವಾರ ಶನಿವಾರ ಭಾನುವಾರ ಚಾಣಕ್ಯ ಅನಾಲಿಸಿಸ್ ಅಂತ ನಾವೇನು ಹೇಳ್ಕೊಡ್ತೀವಿ ಆ ಟೆಕ್ನಿಕ್ಸಲ್ಲಿ ಕೂಡ ಈ ಪರ್ಟಿಕ್ಯುಲರ್ ಪಾಯಿಂಟ್ಸ್ನ ನಾವು ಪ್ಯಾರಾಮೀಟರ್ಸ್ನ ಕವರ್ ಮಾಡ್ತೀವಿ. ಯಾವಾಗ ನಾವು ಅಗ್ರೆಸಿವ್ ಆಗಬೇಕು, ಯಾವಾಗ ನಾವು ಅಗ್ರೆಸಿವ್ ಆಗಬಾರ್ದು. ಇನ್ಸೈಡ್ ಬಾರ್ಗೆ ಅಂತಲೇ ಯುನೀಕ್ ಟೆಕ್ನಿಕ್ಸು, ಯುನೀಕ್ ಸ್ಟ್ರಾಟಜೀಸ್ ಇದೆ, ಎಸ್ಪೆಷಲಿ ಆಪ್ಷನ್ಸಲ್ಲಿ. ಅದನ್ನು ಡಿಪ್ಲಾಯ್ ಮಾಡಿದಾಗ ಮಾರ್ಕೆಟ್ ಯಾವುದೋ ಒಂದು ದಿಕ್ಕಲ್ಲಿ ಹೋಗೇ ಹೋಗುತ್ತೆ ಆ್ಯಂಡ್ ವಿಲ್ ಬಿ ಏಬಲ್ ಟು ಜನರೇಟ್ ಎ ಡೀಸೆಂಟ್ ಅಮೌಂಟ್ ಆಫ್ ಇಂಟ್ರಾಡೇ ಪ್ರಾಫಿಟ್ಸ್. ಓಕೆ, ಸೊ ಇಷ್ಟನ್ನು ಯೂಸ್ ಮಾಡ್ಕೊಳ್ಳಿ. ಇದಾಯಿತು ಇಂಡೆಕ್ಸ್ಗಳ ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್. ಅದಲ್ಲದೆ ಎಲ್ಲ ಇದು ಇಂಪ್ಲೈಡ್ ವಾಲಟಿಲಿಟಿ ಪರ್ಸೆಂಟೈಲು ಕಂಪ್ಲೀಟ್ಲಿ ಡ್ರಾಪ್ ಆಗಿದೆ. ಏನು ರೀಸನ್ ಅಂದರೆ ಇಟ್ ಈಸ್ ಆಲ್ಮೋಸ್ಟ್ ಎ ಕೈಂಡ್ ಆಫ್ ಕ್ರಿಸ್ಮಸ್ ಸೆಲೆಬ್ರೇಷನಲ್ಲಿ ಹೊರಟೋಗಿದ್ದಾರೆ. ನೆಕ್ಸ್ಟ್ ಇನ್ನೊಂದು 5-6 ದಿವಸದಲ್ಲಿ ನ್ಯೂ ಇಯರ್ ಕೂಡ ಬರುತ್ತೆ. ಸೊ ಎಲ್ಲರೂ ಸೆಲೆಬ್ರೇಷನ್ ಮೋಡಲ್ಲಿ ಇದ್ದಾಗ ಮಾರ್ಕೆಟು ಸೈಡ್ ವೇಸ್ ಆಗುತ್ತೆ ಹೊರತು ಒಂದೇ ದಿಕ್ಕಲ್ಲಿ ಬುಲ್ಲಿಶ್ ಅಥವಾ ಬೇರಿಶ್ ಆಗಲ್ಲ. ಇನ್ ಕೇಸ್ ಆದರೂ ಅಂತ ನಾವು ಅಂದ್ಕೊಳ್ಳಿ, ಪ್ರಿಫರಬ್ಲಿ ಬುಲ್ಲಿಶ್ ಆಗುತ್ತೆ. ಆದರೆ ಇಲ್ಲಿ ಕೀ ಚಾಲೆಂಜ್ ಏನು ಅಂದರೆ ಫಾಲಿಂಗ್ ವಿಂಡೋ, ಅಂದರೆ ವಿಂಡೋಕ್ಕಿಂತ ಇಲ್ಲಿ ಮೇಲ್ಗಡೆ ನಾವು ಬುಲ್ಲಿಶ್ ಪ್ಯಾಟರ್ನ್ಸ್ಗೆ ಯಾವುದಕ್ಕೂ ನಾವು ಸಿಗ್ನಿಫಿಕೆನ್ಸ್ ಕೊಡಲ್ಲ. ಅಂಟಿಲ್ ಐ ಫೈಂಡ್ ಎ ಬುಲ್ಲಿಶ್ ಕ್ಯಾಂಡಲ್ ಎಬವ್, ನಮ್ಮ ಮಾರ್ಕೆಟು ಮೇಲೆ ಹೋಗುತ್ತೆ ಅಂತ ಹೇಳೋದಿಲ್ಲ. ಅದೇ ಥರ ಬೇರಿಶ್ ಕ್ಯಾಂಡಲ್ಸ್ ಕೆಳಗಡೆ ಬಂತು ಅಂದರೆ ನನ್ನ ಸ್ಟ್ರಾಟಜೀಸ್ ಎಲ್ಲ ಬೇರಿಶ್ ಸೈಡೇ ಇರುತ್ತೆ. ಸೊ ಮಾರ್ಕೆಟ್ ಮೇಲೆ ಹೋಗುತ್ತಾ, ನನ್ನ ಟಾರ್ಗೆಟ್ ಫಿಕ್ಸ್ ಆಗಿದೆ, ಕೆಳಗೆ ಬೀಳುತ್ತಾ, ನನ್ನ ಟಾರ್ಗೆಟ್ ಫಿಕ್ಸ್ ಆಗಿದೆ. ಸೊ ಆ್ಯಸ್ ಪರ್ ದಿಸ್ ಸಪ್ರೇಟಾಗಿ ಸ್ಟ್ರಾಟಜೀಸ್ನ ಡಿಪ್ಲಾಯ್ ಮಾಡಿ ಮಾರ್ಕೆಟ್ ಯಾವ ಕಡೆ ಹೋಗುತ್ತೆ, ಹೋಗಲಿಲ್ಲ ಅಂದರೂ ನನಗೆ ಪ್ರಾಫಿಟ್ ಬರಬೇಕು ಅಂಥ ಕ್ರೆಡಿಟ್ ಬೇಸ್ಡ್ ಸ್ಟ್ರಾಟಜೀಸ್ನ ಡಿಪ್ಲಾಯ್ ಮಾಡಿ ಯು ಜಸ್ಟ್ ಹ್ಯಾವ್ ಟು ವೆಯ್ಟ್ ಆ್ಯಂಡ್ ವಾಚ್ ಇನ್ ದ ಮಾರ್ಕೆಟ್. ಸೊ ನಾಳೆ ಇಟ್ ಈಸ್ ಎ ವೆರಿ ಇಂಪಾರ್ಟೆಂಟ್ ಡೇ ಇನ್ ದ ಮಾರ್ಕೆಟ್. ಯಾಕೆ ಒಂದು ಸೈಡ್ ಮಾರ್ಕೆಟ್ ಹೋಗೋ ಸಾಧ್ಯತೆಗಳು ತುಂಬಾ ಇದೆ. ನೋಡ್ಕೊಂಬಿಟ್ಟು ನಿಮ್ದು ಎಷ್ಟೇ ಲಾಸ್ ಇರಲಿ, ಯು ವಿಲ್ ಗೆಟ್ ಎ ಚಾನ್ಸ್ ಟು ಕವರ್ ಅಪ್ ಆಲ್ ದೋಸ್ ಥಿಂಗ್ಸ್. ಓಕೆ, ಥ್ಯಾಂಕ್ ಯು ಎವ್ರಿ ಒನ್, ಟೇಕ್ ಕೇರ್, ಹ್ಯಾಪಿ ಟ್ರೇಡಿಂಗ್. ಸಂಪರ್ಕಿಸಿ ಸಿಎ ದಯಾನಂದ್ ಬೊಂಗಾಳಿ, ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್, ರಾಜಾಜಿನಗರ್, ಫಸ್ಟ್ ಬ್ಲಾಕ್, ಬೆಂಗಳೂರು.